ಸಹಕಾರ ತತ್ವದ ಆಧಾರದ ಮೇಲೆ ಪ್ರಾರಂಭಗೊಂಡಿರುವ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯು ಪ್ರಸಕ್ತ ಹಂಗಾಮಿನಲ್ಲಿ ವಾಗ್ದಾನ ಮಾಡಿರುವ ಹಾಗೆ ಪ್ರತಿ 15 ದಿನಗಳಿಗೊಮ್ಮೆ ರೈತರ ಖಾತೆಗೆ ಬಿಲ್ ಜಮಾಗೊಳಿಸುವ ಮೂಲಕ ನುಡಿದಂತೆ ನಡೆದಿದ್ದೇವೆ ಎಂದು ಕೃಷ್ಣ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಪರಪಣ್ಣ ಸವದಿ ಹೇಳಿದ್ದಾರೆ. ಶುಕ್ರವಾರ ಕಾರ್ಖಾನೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ವಿಷಯ ತಿಳಿಸಿದರು. ಶಾಸಕರಾದ ಲಕ್ಷ್ಮಣ್ ಸವದಿ ಹಾಗೂ ರಾಜು ಕಾಗೆ ಅವರ ಮಾರ್ಗದರ್ಶನದಲ್ಲಿ ಸಕ್ಕರೆ ಕಾರ್ಖಾನೆಯು ಜನವರಿ 22 ತನಕ 4,71,960 ಮೆಟ್ರಿಕ್ ಟನ್ ಕಬ್ಬು ನುರಿಸಿ 5,45,700 ಕ್ವಿಂಟಲ್ ಸಕ್ಕರೆ ಉತ್ಪಾದಿಸಿದ್ದು ಶೇಕಡಾ 11.55 ಇಳುವರಿ ಹೊಂದಿದೆ. 2,68,00,000 ಯೂನಿಟ್ ವಿದ್ಯುತ್ ರಫ್ತು ಮಾಡಲಾಗಿದೆ. ಡಿಸೆಂಬರ್ 20, 2025 ತನಕ ಕಬ್ಬು ಪೂರೈಸಿದ ರೈತರಿಗೆ ಬಿಲ್ ಜಮೆ ಮಾಡಲಾಗಿದೆ. ಅದರಂತೆ ಡಿಸೆಂಬರ್ 31 ತನಕ ಕಬ್ಬು ಕಟಾವು ಹಾಗೂ ಸಾರಿಗೆ ಬಿಲ್ ಪಾವತಿ ಮಾಡಲಾಗಿದೆ ಎಂದಿದ್ದಾರೆ. ಈಗಾಗಲೇ ಘೋಷಣೆ ಮಾಡಿದಂತೆ 2ನೇ ಕಂತು ಸರ್ಕಾರದ ಅನುದಾನ ಸೇರಿ ಪ್ರತಿ ಟನ್ ಕಬ್ಬಿಗೆ ₹100ದಂತೆ ಹಂಗಾಮು ಮುಕ್ತಾಯದ ಕೊನೆಗೆ ರೈತರ ಖಾತೆಗೆ ಜಮೆ ಮಾಡಲಾಗಿದೆ ಎಂದಿದ್ದಾರೆ. ನಮ್ಮ ಕಾರ್ಖಾನೆ ತೂಕದಲ್ಲಿ ಪಾರದರ್ಶಕವಾಗಿದ್ದು ರೈತರಿಗೆ ಯಾವುದೇ ರೀತಿಯ ಅನ್ಯಾಯವಾಗುವುದಿಲ್ಲ. ಪ್ರಸಕ್ತ ಹಂಗಾಮಿನಲ್ಲಿ 7 ಲಕ್ಷ ಟನ್ ಕಬ್ಬು ನುರಿಸುವ ಗುರಿ ಹೊಂದಿದ್ದೀವಿ. ಆದ್ದರಿಂದ ರೈತರು ಹೆಚ್ಚಿನ ಇಳುವರಿ ಹೊಂದಿದ ಕಬ್ಬನ್ನು ಪೂರೈಸುವಂತೆ ಅಧ್ಯಕ್ಷ ಪರಪಣ್ಣ ಸವದಿ ಮನವಿ ಮಾಡಿದ್ದಾರೆ. ನಮಸ್ಕರಿಸುತ್ತಾ ಇವತ್ತಿನ ದಿವಸ 25-26 ಸಾಲಿನ ಹಂಗಾಮು ಚಾಲುವಾಗಿ 10-11-26 ಪ್ರಾರಂಭ ಆಗಿ ಇಲ್ಲಿವರೆಗೆ ರೈತರ ಸಹಕಾರ ಭಾಳ ಪಟ್ಟ ರೈತರಿಗೆ ಇಲ್ಲಿ ಹಿಡಿದ ನಮಗೆ ಆಲ್ರೆಡಿ ನಮ್ಮದೀಗ ಈ ಸಲ ನಮಗೆ ರೈತರು ಭಾಳ ಸಹಕಾರ ಮಾಡ್ಯಾರ. ಎಲ್ಲರೂ ರೈತರ ಉತ್ಸುಕತೆಯಿಂದ ನಮಗೆ ಕಬ್ಬು ಕೊಟ್ಟಾರು. ರೈತರಿಗೆ ನಾವು ಈಗಾಗಲೇ 15 ದಿವಸಕ್ಕೊಮ್ಮೆ ಬಿಲ್ ಹಾಕೋತ ಬಂದಿದ್ದೀವಿ. ನಾವು ಈಗಾಗಲೇ ರೈತರಿಗೆ ನಾವು ಡಿಸೆಂಬರ್ 20 ತನಕ ಬಿಲ್ ಕೊಟ್ಟಿದ್ದೆವು. ಇನ್ನು ಡಿಸೆಂಬರ್ 31 ತನಕ 31 ತನಕ ನಾಳೆ 27-28 ತಾರೀಕು ನಾವು ಬಿಲ್ ಹಾಕೋರಿದ್ದೀವಿ. ಇಲ್ಲಿ ತನಕ ನಮ್ಮ ಕ್ರಷಿಂಗ್ ಆದಂದ್ರೆ 4,71,960 ಮೆಟ್ರಿಕ್ ಟನ್ ಆಗಿತ್ತು ಇಲ್ಲಿವರೆಗೆ. ಸಕ್ಕರೆ ಉತ್ಪಾದನೆ ಆದ 5,45,700 ಕ್ವಿಂಟಲ್ ಆಗಿದೆ.